ಊರಿಗೆ ನೀರು ಕೊಡುವಂಥದಕ್ಕೆ ಒಂದೊಂದು ಟ್ಯಾಂಕನ್ನ ತಂದಿಡ್ತಾರೆ. ಟ್ಯಾಂಕ್ ಇಡ್ತಾರೆ, ಟ್ಯಾಂಕಿಗೆ ನೀರು ತುಂಬಲಿಲ್ಲ, ಟ್ಯಾಂಕ್ ಮಾತ್ರ ಇಡ್ತಾರೆ, ಟ್ಯಾಂಕಲ್ಲಿ ನೀರಿಲ್ಲ. ಆ ಟ್ಯಾಂಕ್ ಮೇಲೆ ಒಂದು ಫೋಟೋ ಹಾಕ್ತಾರೆ, ಮುಖ್ಯಮಂತ್ರಿದು ಉಪಮುಖ್ಯಮಂತ್ರಿದು. ಜನ ನೀರಿಗೆ ಹೋದಂದ್ರೆ ನೀರಿಲ್ಲ. ಇದು ಇವರ ಪರಿಸ್ಥಿತಿ. ಬೆಂಗಳೂರಿನ ಜನರು ಒಂದು ವರ್ಷದ ಇವರು ದುರಾಡಳಿತನ ನೋಡಿ ಈ ಸಾರಿ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರಿನ 4 ಲೋಕಸಭಾ ಕ್ಷೇತ್ರಗಳು ನಾವು ಗೆಲ್ತಾ ಇದೀವಿ. ಅದಕ್ಕೆ ಉತ್ತರ ಈಗಲೇ ಕೊಟ್ಟಿದ್ದಾರೆ. ಇವ್ರಿಗೇನಾದರೂ ಬೆಂಗಳೂರು ಮೇಲೆ ಕಾಳಜಿ ಇದ್ದಿದ್ರೆ ಇವತ್ತವರೆಗೂ ನಾವು ವಿರೋಧ ಪಕ್ಷದಲ್ಲಿ ಇಷ್ಟು ಜನ ಶಾಸಕರಿದ್ದೀವಿ, ಒಬ್ಬರನ್ನ ಒಂದು ಸಭೆ ಕರೆಯೋಕ್ಕಾಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಯಾತಕ್ಕೆ ಸಭೆ ಕರೆಯೋಕ್ಕಾಗ್ತಾ ಇಲ್ಲ ಅಂದ್ರೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ನಾವು ಕೇಳ್ತೇವೆ ನೀವೇನು ಮಾಡಿದ್ದೀರಿ ಅಂತ, ಹೇಳಕ್ಕಾಗ್ತಾ ಇಲ್ಲ. ಗುತ್ತಿಗೆದಾರರಿಗೆ ಫಸ್ಟ್ 50% ಕೊಡ್ತಾರೆ, 50% ಕೊಟ್ಟ ಮೇಲೆ ಅವನು ಅದರಲ್ಲಿ ಉಳಿದಿದ್ರೆ. ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ತಗೊಂಡೋಗಿ ಕೊಡಬೇಕು, ಆಮೇಲೆ 25%, ಆಮೇಲೆ ಮತ್ತೆ ಅದರಲ್ಲಿ ತಗೊಂಡೋಗಿ ಕೊಡಬೇಕು, ಮತ್ತಿನ್ನು 25% ಈಗ ಹಂಗೆ ಉಳ್ಕೊಂಡಿದೆ. ಅದು ಕೊಟ್ಟಿಲ್ಲ. ಇದುವರೆಗೂ ಇತಿಹಾಸದಲ್ಲಿ ಗುತ್ತಿಗೆದಾರರಿಗೆ EMD ಇರುತ್ತೆ, FST ಇರುತ್ತೆ, ಬ್ಯಾಂಕ್ ಗ್ಯಾರಂಟಿ ಇರುತ್ತೆ, ಅವನು ಮೇಂಟೆನೆನ್ಸ್ ಪೀರಿಯಡ್ ಇರುತ್ತೆ. ಇವು ಎಲ್ಲ ಇದ್ದು ಸಹ ಇನ್ನೂ ಹೆಚ್ಚುವರಿಯಾಗಿ 25%. ಯಾತಕ್ಕೆ 25% ಇವರ ಅನುಕೂಲಕ್ಕೋಸ್ಕರ. ಗುತ್ತಿಗೆದಾರರು ಇವತ್ತು ನ್ಯಾಣ ಹಾಕೊಳ್ಳೋ ಪರಿಸ್ಥಿತಿ ಬಂದಿದೆ. ಒಂದು ಮರ ಬಿದ್ದರೆ ಮರ ಕಟ್ ಮಾಡಿ ಟ್ರಾಫಿಕ್ ಕ್ಲಿಯರ್ ಮಾಡೋರು ಸಿಗ್ತಾ ಇಲ್ಲ. ಎಲ್ಲಾದ್ರೂ ಮಳೆ ನಿಂತ್ರೆ ಒಬ್ಬ ಬಂದು ಅದನ್ನ ಕ್ಲಿಯರ್ ಮಾಡೋಂಥವ್ರು ಸಿಗ್ತಾ ಇಲ್ಲ. ಯಾವ ಕೆಲಸನೂ ಇಲ್ಲ. ಅದೇ ಹಿಂದೆ ನಮ್ಮ ಸರ್ಕಾರದಲ್ಲಿ ರಸ್ತೆಗಳಿರ್ಬೋದು, ರಾಜಕಾಲುವೆಗಳಿರ್ಬೋದು, ಪ್ರತಿಯೊಂದು ಕೂಡಲೇ ಸ್ಪಂದಿಸೋಂಥ ಕೆಲಸ ನಡೀತಾ ಇತ್ತು. ಇವತ್ತು ಯಾವ ಕೆಲಸನೂ ಕೇಳೋರು ಇಲ್ಲ, ಹೇಳೋರು ಇಲ್ಲ. ಅಪಾರ್ಟ್ಮೆಂಟ್ಗಳು ಕಟ್ಟೋರು ಇವತ್ತು ಎಷ್ಟೋ ಜನ ಬೇಡಪ್ಪ ನಮಗಿದು, ಬೆಂಗಳೂರಿನಲ್ಲಿ ನಾವೇನಾದ್ರು ಕಟ್ಟೋಕೆ ಹೋದಂದ್ರೆ ನಮ್ಮ ಮನೆ ಮಠ ಮಾರ್ಕೊಳ್ತೀವಿ ಅನ್ನೋ ಪರಿಸ್ಥಿತಿಗೆ ಬರ್ತಾ ಇದ್ದಾರೆ. ಒಂದು ಅಡಿಗೆ 200 ರೂಪಾಯಿ ಕಟ್ಟಕ್ಕೆ ಮುಂಚೆನೆ ಪ್ಲಾನ್ ಸ್ಯಾಂಕ್ಷನ್ ಅಲ್ಲೇ ಕೊಟ್ಬಿಡ್ಬೇಕು. 200 ರೂಪಾಯಿ. ಅಧಿಕಾರಿಗಳಿಗೆ ನೀವು 200 ರೂಪಾಯಿ ಕಲೆಕ್ಟ್ ಮಾಡೋ ಅಂತ ಹೇಳಿದ್ರೆ ಅವ್ರು 200 ರೂಪಾಯಿ ಕಲೆಕ್ಟ್ ಮಾಡಿದ್ರೆ ಯಾರು ಬರ್ತಾರೆ ಬೆಂಗಳೂರಲ್ಲಿ ಡೆವಲಪ್ ಮಾಡೋದಕ್ಕೆ? ಸಿಗ್ತಾರ ಯಾರಾದ್ರು? ಯಾರು ಇಲ್ಲ. ಬರೀ ದುಡ್ಡು ಕಲೆಕ್ಷನ್ ಮಾಡ್ರಿ. ಇಡೀ ದೇಶದಲ್ಲಿ ಎಲ್ಲ ಚುನಾವಣೆಗಳಿಗೂ ಸಹ ಬೆಂಗಳೂರು ಒಂಥರ ATM ಆಗಿದೆ. ಬೆಂಗಳೂರಿನ ತೆರಿಗೆ ಹಣ ಡೆವಲಪ್ಮೆಂಟ್ಗೆ ಉಪಯೋಗಿಸ್ತಾ ಇಲ್ಲ. ಬೆಂಗಳೂರಿನಿಂದ ಬರೋ ಅನುದಾನನ ಗ್ಯಾರಂಟಿ ಹೆಸರು ಹೇಳಿ ಬೆಂಗಳೂರು ಮೋಸ ಮಾಡ್ತಾರೆ.